ಒಲಿ ಬೇರೆ ಆಗಿಂದೆ ಕುಲ ಬೇರೆ. ಈಗಿಟ್ಟು ನಾನು ಆಕಾಂಕ್ಷಿ ಇದ್ದೀನಿ. ನನಗೆ ಕೊಟ್ಟರೆ ಕಾಂಗ್ರೆಸ್ ಪಕ್ಷಕ್ಕೆ ನಾನು ನಿಂದಿರ್ತೀನಿ. ಒಬ್ಬ ಅಧಿಕಾರಿ ಸಲುವಾಗಿ ಇವರು ಅಧಿಕಾರ ದಾಹ ಇಟ್ಕೊಂಡು ಹೆಂಗೂ ನಾವು ಅದಾಗಬೇಕು ಇದಾಗಬೇಕಂತೇಳಿ ಅಲ್ಲಿ ಉಳ್ಕೊಂಡವ್ರು. ಇವ್ರು ನಮ್ಮ ಶಿಷ್ಯಂದ್ರು ಅಲ್ಲಿ ಹೋಗ್ಬಿಟ್ಟೆ ನಾನು ಇವ್ರಿಗೆ. ಕೆಲವ್ರು ಇರ್ತಾರ ಚಮಚಗಳು, ತನ್ನ ಬೇಳೆ ಬೇಯಿಸ್ಕೊಳ್ಲಿಕ್ಕೆ ಬೇರೆ ಬೇರೆ ಮಾಡ್ತಕ್ಕಂಥ ಮಾತುಗಳು ಆಡ್ತಾರೆ. ನನ್ನ ಶಿಷ್ಯಂದ್ರು ಇವರು, ನಾನು ಬೆಳೆಸಿದ್ರು. ಜನಾರ್ದನ್ ರೆಡ್ಡಿ ಅವ್ರ ಜೊತೆಗೆ ನಾವು ಎಲ್ಲಿ ವೇದಿಕೆ ಹಂಚ್ಕೊಂಡಿಲ್ಲ. ಇವರು ಪುಣ್ಯಾಕ್ರಮ ಎಲ್ಲ ಕಡೆ ವೇದಿಕೆ ಹಂಚ್ಕೊಂಡಾರ. ಒಂದ್ 2-3 ಕಡೆ ಫೋಟೋದಾಗ ನೋಡಿ. ಅಂದ್ರೆ ಎಲ್ಲಿ ಬೆಲ್ಲ ಇರ್ತೈತೆ ಅಲ್ಲಿ. ಗಂಗಾವತಿ ನಗರದಲ್ಲಿ ಗುರು ಶಿಷ್ಯರ ಮುಸುಕಿನ ಗುದ್ದಾಟ ಶುರುವಾಗಿದೆ. ಈತ ಗಂಗಾವತಿ ಶಾಸಕ ಗಾಲಿ ಜನಾರ್ದನ ರೆಡ್ಡಿ ಬಂಧನದಲ್ಲಿದ್ದು ಕ್ಷೇತ್ರದಲ್ಲಿ ಮತ್ತೊಮ್ಮೆ ಚುನಾವಣೆ ಆಗುವ ಸಂಭವ ಹೆಚ್ಚಾಗಿದೆ. ಕಾಂಗ್ರೆಸ್ ಪಾಳೆಯದಲ್ಲಿ ಅಭ್ಯರ್ಥಿಗಳ ಹಗ್ಗ ಜಗ್ಗಾಟ ಶುರುವಾಗಿದೆ. ಈತ ಕಾಂಗ್ರೆಸ್ ಬ್ಲಾಕ್ ಅಧ್ಯಕ್ಷ ಮತ್ತು ನಗರಸಭೆ ಸದಸ್ಯರಾದ ಶಾಮಿದ್ ಮನಿಯಾರ್, ಮಾಜಿ ಸಚಿವ ಅನ್ಸಾರಿಯವರ ಬೆಂಬಲಿಗರ ನಡುವೆ ಕೋಲ್ಡ್ ವಾರ್ ಶುರುವಾಗಿದೆ. ಈ ಕುರಿತು ಕಾಂಗ್ರೆಸ್ ಅಧ್ಯಕ್ಷ ಪತ್ರಿಕಾಗೋಷ್ಠಿ ನಡೆಸಿ ಅನ್ಸಾರಿ ಬೆಂಬಲಿಗರಿಗೆ ಟಾಂಗ್ ನೀಡಿದ್ರು. ಸುಮಾರು 20 ವರ್ಷಗಳ ಕಾಲ ವ್ಯಕ್ತಿಗಾಗಿ ಪಕ್ಷಕ್ಕಾಗಿ ನಿಷ್ಠೆಯಿಂದ ಕೆಲಸ ಮಾಡಿದ್ದೇನೆ. ಅದು ನನಗೆ ಮತ್ತು ಕ್ಷೇತ್ರದ ಜನತೆಗೆ ಗೊತ್ತಿದೆ. ಇವಾಗ ಮಾತನಾಡುವವರೆಲ್ಲ ಎಂಟಿ. ನಾವು ಸಚಿವರಿಗೆ ಗೆಲ್ಲಿಸಿದಾಗ ಇವರಿಗೆ ಚಡ್ಡಿ ಹಾಕ್ಕೊಳ್ಳಕ್ಕೆ ಬರ್ತಾ ಇರಲಿಲ್ಲ. ನಾವು ಏನು ಮಾಡಿದ್ದೀವಿ ಅನ್ನುವುದು ಸಚಿವರಿಗೆ ಗೊತ್ತಿದೆ. ಈಗ ನನ್ನ ವಿರುದ್ಧ ಮಾತನಾಡುವವರಿಗೆ ಅಸ್ತಿತ್ವ ಇಲ್ಲ. ನಾನು ಪಕ್ಷಕ್ಕಾಗಿ ನಿಷ್ಠೆಯಿಂದ ಕೆಲಸ ಮಾಡಿದ್ದೇನೆ. ನಾನು ಕೂಡ ಪಕ್ಷದಲ್ಲಿ ಒಬ್ಬ ನಿಷ್ಠಾವಂತ ಕಾರ್ಯಕರ್ತನಾಗಿ ದುಡಿದಿದ್ದೇನೆ. ನನಗೂ ಗಂಗಾವತಿ ಕ್ಷೇತ್ರದ ಜನತೆಯ ಸೇವೆ ಮಾಡಬೇಕು ಎನ್ನುವ ಆಸೆ ಇದೆ. ನನ್ನ ಕ್ಷೇತ್ರದ ಅಭಿವೃದ್ಧಿ ಮಾಡಬೇಕು ಎನ್ನುವ ಕನಸಿದೆ. ಕ್ಷೇತ್ರದ ಜನತೆಯ ಮತ್ತು ಪಕ್ಷದ ವರಿಷ್ಠರ ಮೇಲೆ ನನಗೆ ನಂಬಿಕೆ ಇದೆ. ಹಾಗಾಗಿ ನಾನು ಕಾಂಗ್ರೆಸ್ ಪಕ್ಷದ ಆಕಾಂಕ್ಷಿ ಅಭ್ಯರ್ಥಿಯಾಗಿದ್ದೇನೆ. ಪಕ್ಷ ನನಗೆ ಟಿಕೆಟ್ ನೀಡುತ್ತದೆ ಎನ್ನುವ ಭರವಸೆ ಇದೆ. ಅಕಸ್ಮಾತ್ ಪಕ್ಷ ಬೇರೆಯವರಿಗೆ ಟಿಕೆಟ್ ನೀಡಿದರೆ ವರಿಷ್ಠರ ನಿರ್ಧಾರಕ್ಕೆ ನಾನು ಬದ್ಧನಾಗಿ ಇರುತ್ತೇನೆ ಎಂದರು. ಈಗ ಕೆಲವರು ಇರ್ತಾರ ಚಮಚಗಳು, ತನ್ನ ಬೇಳೆ ಬೇಯಿಸ್ಕೊಳ್ಲಿಕ್ಕೆ ಬೇರೆ ಬೇರೆ ಮಾಡ್ತಕ್ಕಂಥ ಮಾತುಗಳು ಆಡ್ತಾರೆ. ಇವೇನು ನಿನ್ನೆ ಮೊನ್ನೆ ನೋಡ್ತಾ ಇದ್ದೀನಿ ನಾನು ಮಾಧ್ಯಮದಲ್ಲಿ. ಇವು ನನ್ನ ಶಿಷ್ಯಂದ್ರು ಇವರು, ನಾನು ಬೆಳೆಸಿನವ್ರಿ. ಇವರು ಯಕ್ಬಾಲ್ ಅನ್ಸಾರಿ ಹತ್ರ ಮಾಜಿ ಸಚಿವರ ಹತ್ರ ಬರ್ತಿರ್ಲಿಲ್ಲ. ಇವರು ನನ್ನ ಹಿಂದ್ಗಡೆ ಇರ್ತಿದ್ರು. ಯಾಕಂದ್ರೆ ಎಲ್ಲಿ ಬೆಲ್ಲ ಇರ್ತೈತೆ ಅಲ್ಲಿರ್ತಾರ. ಇವು ಇಲಿಯಾಸ್ ಖಾದ್ರಿ ಮುದ್ಗಲ್, ಇವ್ರು ಮುದ್ಗಲ್. ಇವ್ರದ್ದು ಅವ್ರ ತಾತನವ್ರದ್ದು ಗಂಗಾವತಿ. ಇಲ್ಲೇ ಅವ್ರ ತಾತನವರು ನಮ್ಮ ತಂದೆ ತಾಯಿ ಎಲ್ಲ ನಮ್ಮ ಬಳಗದ ಗುರುಗಳು ಅವ್ರ ತಾತನವರು. ಹಾಗಾಗಿ ನಾನು ರಾಜಕಾರಣಕ್ಕೆ ಬಂದಿದ್ದು 98ರಲ್ಲಿ ವ್ಯವಹಾರ ಮಾಡ್ಕೊಂತಿದ್ದೆ. MS ಅನ್ಸಾರಿ ಸಾಹೇಬರು ನಾವು ನಮಗೆ ಭಾಳ ಪ್ರೀತಿ ಮಾಡ್ತಿದ್ರು. ಅಲ್ಲಿದ್ದೀವಿ ನಾವು. ಬರ್ತಾ ಬರ್ತಾ ಏನಾಯ್ತು, ಒಂದು ನಾಮಿನೇಟಿಗಾಗಿ ಈಗ ನಾವು ಹೆಂಗೆ ಫೈಟ್ ಮಾಡ್ತಾ ಇದ್ದೀವಿ ರಾಜಕಾರಣದಲ್ಲಿ, ಅವಾಗ ಮಾಜಿ ಸಚಿವರ ಸಲುವಾಗಿ ಫೈಟ್ ಮಾಡ್ತಿದ್ವಿ. H.G. ರಾಮುಲವರು ಸಂಸದರಿದ್ದರು, ಶ್ರೀರಂಗದೇವರವರು ಶಾಸಕರಿದ್ದರು. ಆ ಟೈಮ್ನಲ್ಲಿ ಕಾಡಾಧ್ಯಕ್ಷನ ಕೇಳಿದ್ವಿ ಎಲ್ಲರೂ. ನನ್ನ ಟೀಮ್ ತಗೊಂಡು ಹೋಗಿದ್ದೆ. ಇನ್ನು ಇಲಿಯಾಸ್ ಖಾದ್ರಿ ಚಡ್ಡಿ ಹಾಕಿದ್ನೇ ಇಲ್ಲ, ಒಳಗೆ ಗೊತ್ತಿದ್ದಿಲ್ಲ. ಅವ್ರು ಯಾರ ಕುಟುಂಬದವರು ಮಾಜಿ ಸಚಿವರ ಜೊತೆಗೆ ಇದ್ದಿಲ್ಲ, ಅವ್ರಿಗೆ ಗೊತ್ತೈತೆ. ಆ ಟೈಮ್ನಲ್ಲಿ ನಾವು ನಾಯಕತ್ವ ತಗೊಂಡು ಅಲ್ಲಿ ಬೇಸೆತ್ತು ಕಾಂಗ್ರೆಸ್ಲಿಂದ ಹೊರಗಡೆ ಬಂದರು. ನಾವು ಅವಾಗ ಕಾಂಗ್ರೆಸ್ ಇಲ್ಲ, JDS ಇಲ್ಲ, ರಾಜಕಾರಣ ಅಂಬದು ಏನು ಗೊತ್ತಿಲ್ಲ. ಏನಪ್ಪ ಮಾಜಿ ಸಚಿವರಿಂದೆ, ಅವಾಗ ಮಾಜಿ ಸಚಿವರನ್ನೂ ಅಲ್ಲ ಅವರು. ಹಂಗಾಗಿ ಒಂದು ಪ್ರಧಾನ ಕಾರ್ಯದರ್ಶಿ ಮಾಡಿದ್ರು. ನಾವು ಫೈಟ್ ಮಾಡಿ ಇಲ್ಲಣ್ಣ ನಾವೇ ನಿಂತು ಬಿಡಮ್ಮ ಅಂತೇಳಿ ಒಂದು ನಿರ್ಣಯ ಮಾಡಿ, ದೊಡ್ಡ ಸಾಹೇಬರು ಬೈದು ನಮಗೆ 1.5 ವರ್ಷ MS ಅನ್ಸಾರಿ ಸಾಹೇಬ್ರ ಜೊತೆ ಮಾತಾಡಿಲ್ಲ ನಾವು. ಅವ್ರು ಹಿಂಗೆ ಬಂದರೆ ಹಿಂಗೆ ಓಡೋಗ್ಬಿಡೋದು, ಆ ಕಡೆ ಬಂದರೆ ಹೋಗ್ಬಿಡೋದು, ಎಲ್ಲ ಕೆಡ್ಸಕತ್ತೀರಿ ನೀವು ಅಂತೇಳಿ. ಅವಾಗ H.G. ರಾಮುಲು ಅವ್ರದ್ದು ಡಾಮಿನೇಟ್. ಅವ್ರು ಯಾರು ಎದುರು ಮಾತಾಡತಕ್ಕಂಥದ್ದು ಶಕ್ತಿ ಇದ್ದಿಲ್ಲ. ಅಂತ ಇದ್ರಾಗ ನಾವು ಹುಡುಗರು ಪಡೆ ಕಟ್ಕೊಂಡು ಒಂದು 40 ವರ್ಷದ ಬರ್ತ್ಡೇ ಮಾಡಿ, ಮಾಜಿ ಸಚಿವರದು ಹೈಫೈ ಮಾಡಿ ಎಲ್ಲ ಜನರಿಗೆ ಹತ್ರ ಓದಿವಿ, ಸೇರಿಸಿದ್ದೀವಿ. ಸಿದ್ದರಾಮಯ್ಯ ಅವರು ಬಂದರು, ದೇವೇಗೌಡರು ಬಂದರು. ಅಲ್ಲಿಗೇನೈತೆಲ್ಲ ನಾವು ಗೆದ್ದುಬಿಟ್ಟಿವಿ. ಗೆದ್ದ ನಂತರ MS ಅನ್ಸಾರಿ ಸಾಹೇಬರು ತೋಟದಾಗ ನನಗೆ ಅಪ್ಪೆಂಡ್ರು. ಅಲ್ಲಿವರೆಗೂ ನಾವು ಕಾಮದೊಡ್ಡಿ ಆಗಿರ್ಬೋದು, ಮತ್ತು ಹನೀಫ್ ಆಗಿರ್ಬೋದು, ತಾಯರ್ ಬರ್ಣಿ, ಸಲೀಂ, ಭಾಳಷ್ಟು ಜನ ಇದ್ದೀವಿ ನಾವು ಯುವಕರು. ಒಳ್ಳೆ ವಯಸ್ಸು ನಮಗೆ, 23-24 ವರ್ಷ ಒಳ್ಳೆ ವಯಸ್ಸು. ಆ ಟೈಮ್ದಾಗ ನಾವು ಸಂಘಟನೆ ಮಾಡಿದವರು. ಖಾದ್ರಿ ನೀನು ಎಲ್ಲಿದ್ದೆಪ್ಪ, ನೀನು ಎಲ್ಲಿದ್ದಿ, ನಿನಗೆ ತಂದವನು ನಾನು. ಕರ್ಕೊಂಡು ಅಡ್ಡಾಡ್ಬೇಕು. ಬಾರೋ ಚುನಾವಣೆ ಬಂದೈತೆ ಹೋಗಮ್ಮ ಅಂತಂದ್ರೆ, ಇಲ್ಲ ನಾ ಭಯ धूप बहुत है भैया, AC में है, इलेक्शन आते रहते भैया, तुम्हें जाओ अंदे. ನಮಗೆ ಮತ್ತು
ಅನ್ಸಾರಿ ಸಾಬ್ ಇವರಿಗೆ ವೈಮನಸ್ಸು ಬಂದಿರೋದು ಯಾವಾಗ? ಒಬ್ಬ ಅಧಿಕಾರಿ ಸಲುವಾಗಿ. ಇಲ್ಲಿರ್ತಕ್ಕಂಥ ಡ್ಯೂಟಿ ಮಾಡೋಗಿರ್ತಕ್ಕಂಥ ಅಧಿಕಾರಿ ಬೇಡ, ಅವನಿಗೆ ನಮಗೆ ಮೆಂಟಲಿ ಟಾರ್ಚರ್ ಕೊಟ್ಟಿದ್ದಾನೆ, ಅವ್ರಿಗೆ ಗೊತ್ತಿದೆ, ಯಾರಿಗಾರ ಕೇಳ್ರಿ ಅಂತ ಹೇಳಿದೆ ನಾನು. ಅಷ್ಟಕ್ಕೆ ಮತ್ತೇನಿಲ್ಲ. ಇವ್ರು ಏನು ಮಾಡಿದ್ರು, ಅಧಿಕಾರ ದಾಹ ಇಟ್ಕೊಂಡು ಹೆಂಗೂ ನಾವು ಅದಾಗಬೇಕು ಇದಾಗಬೇಕಂತೇಳಿ ಅಲ್ಲಿ ಉಳ್ಕೊಂಡವ್ರು. ಇವ್ರು ನಮ್ಮ ಶಿಷ್ಯಂದ್ರು, ಅಲ್ಲಿ ಹೋಗ್ಬಿಟ್ಟೆ ನಾನು ಇವ್ರಿಗೆ. ಅಂದ್ರೆ ತಮ್ಗೆ ಅನ್ಸಾರಿ ಸಾಬ್ ನಡುವೆ ವೈಮನಸ್ಸು ಬರೋ ಹಾಗೆ ಮಾಡಿದಾರ ಅಂತ? ಇವ್ರು ನಾನು ಅಲ್ಲಿಂದ ವಾಪಸ್ ಬಂದೆ ಅಲ್ಲ, ನನ್ನ ಗಾಡಿ ಕರ್ಕೊಂಡು ಹೋಗಿ ನನಗೆ ಇಲಾಜ್ ಖಾದ್ರಿಗೆ ದಾರಿ ತುಂಬ ತಿನ್ಸ್ಕಂತ ಈಗ ಹೇಳಿದ್ನಲ್ಲ, ಅವನು ವಾಪಸ್ ಬರಲಿಲ್ಲ ನನ್ನ ಜೊತೆಗೆ, ಅಲ್ಲೇ ಉಳ್ಕೊಂಡ. ಇರ್ಲಿ ಒಳ್ಳೇದು, ಮಾಮು ಬಾಂಜ ಇರ್ಲಿ, ಅದೇನಿಲ್ಲ ಅಂತೇಳಿ ಬಿಟ್ಟು ಬಂದೆ. ಅವ್ನು ಬಾಂಜ ಮಾಮು ಮುಂದೆ ಏನೇನೋ ನನ್ನ ಬಗ್ಗೆ ಅಪಪ್ರಚಾರ ಮಾಡಿ, ನಮಗೆ ವೈಮನ್ಸ್ ಮಾಡಿ, ಏನೋ ಮಾಡಿ ಒಂದು ನಗರ ಪ್ರಾಧಿಕಾರ ಅಧ್ಯಕ್ಷ ಆದ. ಆಯ್ತು, ಒಳ್ಳೇದು. ನನಗೆ ಅಧಿಕಾರದ ದಾ ಇದ್ರಲ್ಲಿ ಬಿಟ್ಟು ಬರ್ತಿದ್ದಿಲ್ಲ, ನಾನು ಬಯಸ್ಕೊಂಡು ಅಲ್ಲೇ ಇರ್ತಿದ್ದೆ. ನಿನಗೆ ವಾರ್ಡಿನಲ್ಲಿ ಸದಸ್ಯತ್ವ ನೋಂದಣಿ ಮಾಡಕ ಕಲೆ ಬಿದ್ದವನಿಗೆ ಖಾದ್ರಿ ಬರೀ 22 ಮೆಂಬರ್ ಮಾಡ್ಯಾನ. ಕೇಳ್ರಿ, ಮಾಜಿ ಸಚಿವರು ಹೇಳ್ತಿದ್ರು, ಅವನಿಗೆ ಬಿಟ್ಟಾಕೋ, ಅವನ ಕೈಲಿ ಆಗೋದಿಲ್ಲ ಅಂತೇಳಿ. ಏನು ಸಾಮಾನ್ಯ ಕಾರ್ಯಕರ್ತ ನಿಂದಿರ್ಸ್ತಾನೆ ಇವನು, ಗೆಲ್ಲಿಸ್ತಾನ. ಅವ್ರಿಗೆ ಮನೆ ಹಾಳು ಮಾಡ್ಬಿಟ್ಟ. ಯಾರೋ 2016 ಚುನಾವಣೆ ಯಾವಾಗ ಆಯ್ತು, ಆವಾಗ ಅವ್ರ ಕುಟುಂಬದವ್ರಿಗೆ ಟಿಕೆಟ್ ಕೊಡೋ ಮನೆಯಾರ ಅಂತ ಹೇಳಿದ್ರು ನನಗೆ ಮಾಜಿ ಸಚಿವರು. ಕೈ ಕಾಲು ಹಿಡ್ಕೊಂಡ, ಬೇಡಣ ನಮಗೆ ಬೇಡ, ನಮ್ಮ ಮನೆಗೆ ಯಾರು ನಾವು ಮಾಡಂಗಿಲ್ಲ ಅಂತೇಳಿ ಒಬ್ಬ ಗುಮಾಸ್ತ ಪಾಪ ನೇಕಾರ ಸಮಾಜ ಅವನಿಗೆ ನಿಂದಿರಿಸಿ, ಅವ್ನು 3 ಲಕ್ಷ ಸಾಲ ಮಾಡ್ಕೊಂಡು ಅವನು ಸೋಲಿಸಿ, ಇದೇನಾ ನಿಂದು? ನೀನೇ ನಿಂದ್ರು, ಇನ್ನೊಬ್ರಿಗೆ ಯಾಕೆ ನಿಂದ್ರಿಸ್ತಿ? ಗೊತ್ತಾಗುತ್ತದೆ. ಇವೆಲ್ಲ ಬ್ಲೇಡ್ ಕಂಪ್ನಿ ಇದು. ಇನ್ನೊಬ್ಬನ ಇದಾನ, ಅವನು ಒಂದು 7 ಫೀಟ್ ಉದ್ದ ಇದ್ದಾನ. ಅವನು ಈ ನಗರ ಅಲ್ಪಸಂಖ್ಯಾತರ ಅಧ್ಯಕ್ಷ ಅವನು. ಅವನು ಅವನಿಗೆ 25,000 ರೂಪಾಯಿ ಫ್ಲೈಟಿಗೆ, ಅವನ ಫ್ಲೈಟ್ ನೋಡಿದಿಲ್ಲ, ಅವನಿಗೆ ಅಜ್ಮೀರಿಗೆ ಕರ್ಕೊಂಡು ಹೋದೆ ನಗರಸಭೆ ಚುನಾವಣೆ ಸಂದರ್ಭದಲ್ಲಿ. ಬಂದು ವಾಪಸ್ ಬಂದು ಉಲ್ಟಾ ನನ್ನ ವಿರುದ್ಧ ಎಲೆಕ್ಷನ್ ಮಾಡ್ದ. ಆಯ್ತಂದು ದೊಡ್ಡ ಮನ್ಸು ಇಟ್ಕೊಂಡು ನಾನು ಕರ್ಕೊಂಡು ಹೊಂಟಿದ್ದೆ. ಅವನು MP ಎಲೆಕ್ಷನ್ ಆಯ್ತು, ML ಎಲೆಕ್ಷನ್, ಇವನಿಗೆ ಇನ್ಚಾರ್ಜ್ ಕೊಟ್ಟಿದ್ರು. ಅವ್ನು ಎಲ್ಲೆಲ್ಲಿ ಬೂತ್ನಾಗ ಸ್ವಲ್ಪ ಲೀಡ್ ಬಂದ ನೋಡ್ರಿ, ಬಡ್ಡಿ ವ್ಯವಹಾರ ಮಾಡ್ತಾನ. ಮಾಜಿ ಸಚಿವರು ಹೇಳ್ತಿದ್ರು ನನಗೆ, ಒಬ್ಬನು ಗ್ಯಾರ್ವೆ ಇತ್ತು, ಗ್ಯಾರ್ವೆ ಹಬ್ಬಕ್ಕೆ ಹೋಗ್ಬೇಕಾಗಿತ್ತು, ಅದರಲ್ಲಿ ಹೋಗಮ್ಮ ಅಂತ ಹೇಳಿದೆ ನಾವು ಮಾಜಿ ಸಚಿವರು. ಅವ್ನು ಬಡ್ಡಿ ವ್ಯವಹಾರ ಮಾಡ್ತಾನೋ, ಅವ್ನಿಗೆ ಮ್ಯಾಲಿ ಬೇಡ ನೋಡಿ ಕೇಳ್ಕ ಅಂದ್ರ. ಇಲ್ಲಪ್ಪ, ಬಡ್ಡಿಗೆ ತಗಂತಾನ, ಕೊಡಂಗಿಲ್ಲ ಅಂತ ಅಂದಾಗ ಓದಿ ನೋಡು, ಪಾಪ ಕಷ್ಟ ನಿನಗೆ ಬಿಟ್ಟಿದ್ದ ಅಂತೇಳಿ ಕರ್ಕೊಂಡು. ಈಗ ಇವನು ELDL ಕೊಡ್ತಾನ, 7 ಫೀಟ್ ಉದ್ದ ಅಗಲ ಇದ್ಬಿಟ್ರೆ ಅವನು ಏನು ದೊಡ್ಡ ಗನಂದಾರಿ ಅಂತ ತಿಳ್ಕೊಂಬಿಟ್ಟ. ಆಗ ಟೆಗರ್ ಹೊಡೆದ್ರೆ ಏನೈತಲ್ಲ, ಅದು ಕಸಿ ಮಾಡ್ತಾರ, ಕಸಿ ಮಾಡಿದ್ರೆ ಅದು ಗುದ್ದಂಗಿಲ್ಲ ಅದು. ಅಂಥವು ಇವು, ಅಂಥವ್ರಿಗೆ ಇಟ್ಕೊಂಡು ರಾಜಕಾರಣ. ನಮ್ಗೇನು ತೊಂದರೆ ಇಲ್ಲ.